ಎಲ್ಲ ಪ್ರೀತಿಯ ಅಭಿಮಾನಿಗಳಿಗೆ ನಮಸ್ಕಾರ. ಜಯನಗರ ಎಲ್ಲ ಜಯನಗರದವರು ಜಾಸ್ತಿ ಇದ್ದಾರೆ. ಸಂತೋಷ ಅಭಿಮಾನಿಗಳು ಇಡೀ ಕರ್ನಾಟಕದ ಎಲ್ಲ ಕಡೆ ಕೂಡ ಇದ್ದಾರೆ. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಟ್ರೈಲರ್ ಉದ್ಘಾಟನೆಗೆ ನನ್ನ ಸೋದರರು ಮಾರ್ಗದರ್ಶಕರು ಸುಂದರರಾಜ್ ಅವರು ಇಲ್ಲಿದ್ದಾರೆ, ಪ್ರಮೀಳಕ್ಕವರು, ಸೋಮಶೇಖರ್ ಮಾಜಿ ಮಹಾನಗರ ಪಾಲಿಕೆಯ ಸೋಮಶೇಖರ್ ಅವರು ಇದ್ದಾರೆ, ಮಂಜೂರವರು, ವಿಕ್ರಮ್ ಮಂಜು, ನಮ್ಮ ಯೋಗಿ ಅವರಿದ್ದಾರೆ. ಯೋಗರಿಗಿನ್ನ ಒಂದು ಒಳ್ಳೆಯ ಹೆಸರಿದೆ, ಎಲ್ಲೆಡೆ ನಮ್ಮ ಶೆಟ್ಟಿ ಇದ್ದಾರೆ, ಮೋನಿಕ್ ಅವರಿದ್ದಾರೆ, ಬಾಲೂರವರಿದ್ದಾರೆ, ನಮ್ಮ ಕವಿತ್ ಎಲ್ಲ ಇದ್ದಾರೆ. ಭಾಳ ಒಂದು ಸಂಭ್ರಮ ಅಂತಲ್ಲ, ಇವತ್ತು ಈ ಕಾರ್ಯಕ್ರಮಕ್ಕೆ ಭಾಳ ಒಂದು ಹೆಮ್ಮೆ ಆಗುತ್ತೆ. ಇವತ್ತಾಲೆ ಮಕ್ಕಳು ಹಾಡು ಹೇಳ್ತಾ ಇದ್ದಾರೆ, ಹುಟ್ಟೋದಕ್ಕೆ ಸಾಯೋದಕ್ಕೆ ಏನಾರ ಒಂದು ಸಾಧನೆ ಮಾಡೋಕ್ಕೆ ಅಂತ. ಇವತ್ತು ಮನುಷ್ಯ ಹುಟ್ಟೋದು ಸಹಜ, ಸಾಯೋದು ಖಚಿತ. ಇವೆರಡರ ಮಧ್ಯದಲ್ಲಿ ಏನಾರು ಒಂದು ಸಾಧನೆ ಮಾಡಿದ್ದಾರೆ ಅಂತಂದರೆ ಅದಕ್ಕೆ ಆನೇಕಲ್ ಬಾಲರಾಜರವರು ಸಂತೋಷದ ಇವತ್ತು ಒಂದು ಸಾಕ್ಷಿ ಅಂತ ಕಾಣುತ್ತೆ. ನಾನು ಮತ್ತೆ ಬಾಲರಾಜ್ ಅವರು ಒಂದು 25 ವರ್ಷ ಸ್ನೇಹಿತರು. ಅವರು ಆನೇಕಲ್ನಲ್ಲಿದ್ದರು, ಅದಕ್ಕಿಂತ ಬೇರೆ ಇದ್ದರು. ಆನೇಕಲ್ಲಿಗೆ ಬಂದರು, ಜಯನಗರಕ್ಕೆ ಬಂದರು, ಒಟ್ಟಿಗೆ ವಾಕಿಂಗ್ ಮಾಡ್ತಾ ಇದ್ವಿ. ಭಾಳ ಧೈರ್ಯವಂತ ಮನುಷ್ಯ, ಕಾಫಿ ಕುಡಿತಾ ಇದ್ವಿ. ಅಂದರೆ ಮನುಷ್ಯ ಪ್ರೀತಿ, ಭಾಳ ಪ್ರೀತಿ ಮನುಷ್ಯ, ಎಲ್ಲರೂ ಪ್ರೀತಿ ಮಾಡುವಂಥ ಒಬ್ಬ ಮನುಷ್ಯ. ಅದಾದಮೇಲೆ ಅನೇಕ 3-4 ಫಿಲಮ್ಗಳನ್ನ ತೆಗೆದರು. ಅದಾದಮೇಲೆ ಇವು ಅವ್ರ ಮಗ ಅವರಿಗಿಂತ ಒಂದು ಒಳ್ಳೆ ಹೆಜ್ಜೆ ಮುಂದೆ ಇಟ್ಟು ಒಳ್ಳೆಯ ಒಂದು ನಟನಾಗಿ, ನಿರ್ದೇಶಕನಾಗಿ, ಇವತ್ತು ನಿರ್ಮಾಪಕನಾಗಿ ಕೆಲಸ ಮಾಡ್ತಾರೆ ಅಂತಂದರೆ ನಿಜವಾದ ಕೂಡ ಒಂದು ಸಂತೋಷ ಆಗುತ್ತೆ. ನಾನು ಕೂಡ ಒಂದು 2 ಫಿಲಮ್ ನೋಡಿದೆ, ಕರಿಯಾಟು ನೋಡಿದೆ, ಗಣಪದಲ್ಲಿ ಅವರ ಅಧ್ಯಯನ ನೋಡಿದೆ. ಭಾಳ ಒಳ್ಳೆ ಖುಷಿ ಆಗ್ತಾ ಇತ್ತು. ಬಾಲರಾಜರವರು ಪ್ರಸಿದ್ಧವಾದ ನಟರನ್ನ ಜೊತೆ ಪ್ರೊಡ್ಯೂಸರ್ ಮಾಡಿ ನನ್ನ ಮಗನ್ನೇ ಯಾಕೆ ತಗೊಂಡ್ಬಂದರು ಅಂತಂದರೆ ಅವನಿಗೆ ಒಂದು ಪ್ರತಿಭೆ ಇತ್ತು. ಈ ಪ್ರತಿಭೆಯನ್ನು ಹೊರತೆಗೆಯುವಂಥ ಕೆಲಸವನ್ನು ಬಾಲರಾಜರು ಕೂಡ ಮಾಡಿದ್ರು. ಆದರೆ ಅಕಾಲ ಮರಣದಿಂದ ತಂದೆ ತೀರ್ಕೊಂಡ ಮೇಲೆ ಭಾಳಷ್ಟು ತಂದೆಯನ್ನು ಹಚ್ಕೊಂಡಿದ್ರು, ಅನುಭವಾಯಿತು ಅವರಿಗೆ. ಇವರು ಕೂಡ ಅಕಾಲಿಕ ಮಾಡಾದಾಗ ಭಾಳಷ್ಟು ನಮಗೆ ಬೇಜಾರಾಯಿತು. ಅವ್ರು ಇಷ್ಟೆಲ್ಲ ಅಭಿಮಾನಿಗಳು, ಸ್ನೇಹಿತರುಗಳನ್ನ ಏನು ಪಡೆದಿದ್ದಾರೆ, ಇದೇ ನಿಜವಾದಂಥ ಒಂದು ಪ್ರೀತಿ, ಒಂದು ಪ್ರೇಮ, ಒಂದು ವಿಶ್ವಾಸ. ಎಷ್ಟೋ ಜನ ಸ್ನೇಹಿತರೆ ಇರೋ ತನಕ ಚೆನ್ನಾಗಿರ್ತಾರೆ, ಮನುಷ್ಯ ಹೋದ್ಮೇಲೆ ಅವರು ಹೋಗ್ಬಿಡ್ತಾರೆ. ಆದರೆ ಯಾರು ಅವರ ಕುಟುಂಬಕ್ಕೆ ಜೊತೆಯಾಗಿ ನಿಂತ್ಕೊಳ್ತಾರೆ. ಸ್ನೇಹಿತರಾಗಿ ಇಷ್ಟು ಜನ ಈ ಫಿಲಮ್ನ ರಿಲೀಸ್ ಮಾಡೋಕ್ಕೆ ಬಂದಿದ್ದೀರಾ, ನಿಜವಾದ ಒಂದು ಪ್ರೀತಿ, ವಿಶ್ವಾಸ ಅಂದರೆ ಇದೇ ರೀತಿಯ ಒಂದು ವಿಶ್ವಾಸ ಇರುತ್ತೆ. ಇಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಾಗಿರುವ ನನ್ನ ಆತ್ಮೀಯ ಗೆಳೆಯ ಹಾಗೂ ಭಾಜಪ ಪಕ್ಷದ ಶಾಸಕರಾಗಿ ಅತ್ಯುತ್ತಮವಾದ ಕೆಲಸಗಳನ್ನು ಮಾಡ್ತಾ ಈ ಭಾಗದ ಒಂದು ಹೆಸರನ್ನು ಅತಿ ಎತ್ತರಕ್ಕೆ ತೆಗೆದುಕೊಂಡು ಹೋಗಿರುವಂಥ ಅತಿ ಎತ್ತರಕ್ಕೆ ತೆಗೆದುಕೊಂಡು ಹೋಗಿರುವಂಥ ನನ್ನ ಆತ್ಮೀಯ ಗೆಳೆಯ ಶಾಸಕ CK ರಾಮಮೂರ್ತಿಯವರೇ, ಹಾಗೆಯೇ ಇಲ್ಲಿನ ಕಾರ್ಪೊರೇಟರ್ ಆಗಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ನನ್ನ ಮತ್ತೊಬ್ಬ ಗೆಳೆಯ ಸೋಮಶೇಖರ್ ಅವರೇ. ಒಂದು ನಿಮಿಷ ನನಗೆ ಅರ್ಥ ಆಗಲಿಲ್ಲ, ಯಾವ ಸಿನಿಮಾ ಇದು, ಯಾರು ಮಾಡಿದ್ದಪ್ಪ. ಆಮೇಲೆ ನಮಗೆ ಭಾಳ ದೂರದ ಸಂಬಂಧಿ ಆನೇಕಲ್ ಬಾಲರಾಜ್ ಅವರು
ನಮ್ಮ ಕುಟುಂಬದ ನಮ್ಮ ಪ್ರಮಿಳಾ ಜೋಶಿಗೆ ಸೋದರ ಮಾವ. ಹಾಗಾಗಿ ಅವರ ಬಗ್ಗೆ ನನಗೆ ಅತ್ಯಂತ ಗೌರವ ಇತ್ತು. ಅಕಾಲಿಕ ಮರಣದಲ್ಲಿ ತೀರ್ಕೊಂಡಾಗಲೇ ಭಾಳ ನೋವು ಆಯಿತು. ಅವರ ಮಗಳು ಶ್ವೇತಾ ಬಾಲರಾಜು ಒಂದು ಹಿಡಿದ ಹಠ, ನಾನು ಸಾಧಿಸಿ ತೋರಿಸ್ತೀನಿ ಅಂತ ಹೇಳಿ ತನ್ನ ತಮ್ಮ ಚಿತ್ರವನ್ನು ಪೂರ್ಣಗೊಳಿಸಿ ಇವತ್ತು ಶ್ವೇತಾ ಬಾಲರಾಜ್ ನಿರ್ಮಾಪಕಿಯಾಗಿ ಕನ್ನಡ ಚಿತ್ರರಂಗದಲ್ಲಿ ಬಹಳ ಪ್ರಕಾಶಮಾನವಾಗಿ ಬೆಳೀತಿದ್ದಾರೆ. ಹಾಗೆ ಅವರ ಕುಟುಂಬದವರಿಗೆ ನನ್ನ ಸಾಂತ್ವನ ಹೇಳ್ತಾನೆ ಒಂದೆರಡು ಮಾತುಗಳನ್ನ ಆಡಬೇಕು ಈ ಸಿನಿಮಾ ಬಗ್ಗೆ. ಆನೇಕಲ್ ಬಾಲರಾಜು ಭಾಳ ಕನಸು ಕಂಡವರು ಸಿನಿಮಾ ರಂಗದ ಬಗ್ಗೆ. ಅವರು ಬಹಳಷ್ಟು ಕೆಲಸಗಳು ಮಾಡ್ತಾಯಿದ್ರು ಕೂಡ, ಬೇರೆ ಬೇರೆ ಅಂದರೆ ರಿಯಲ್ ಎಸ್ಟೇಟು ಅದು ಇದು ಏನು ಮಾಡ್ತಾಯಿದ್ರು, ಕನ್ನಡ ಚಿತ್ರರಂಗದ ಬಗ್ಗೆ ಅತ್ಯಂತ ಕಾಳಜಿಯನ್ನು ಇಟ್ಕೊಂಡು ಕೆಲಸ ಮಾಡಿದವರು. ದರ್ಶನ್ ಅವರ ಕರಿಯ ಸಿನಿಮಾನ ಕೊಟ್ಟರು. ಹಾಗೆ ನಾನು ಅವರ ಸಿನಿಮಾದಲ್ಲಿ ಮಾಡಿದ್ದೆ, ನಾನಿ ಮುನಿದರೆ ಗಂಡು ಪರಾರಿ ಅಂತ ಒಂದು ಕಾಮಿಡಿ ಸಿನಿಮಾವನ್ನು ಮಾಡಿದ್ದೆ. ಹಾಗೆಯೇ ಅನೇಕ ಸಿನಿಮಾಗಳು ಮಾಡಿದ್ರು. ಈ ಸಿನಿಮಾನ ನೋಡ್ತಾ ಇದ್ದಾಗ ಬೆಂಟ್ಲಿ ದ ಬ್ರೇವ್ ಬಾಯ್ ಅಂತ ನೋಡ್ತಾ ಇದ್ದಾಗಲೇ ಒಂದು ರೀತಿ ರೋಮಾಂಚನ ಆಯಿತು. ನೋಡಿ, ನಮ್ಮ ಕಾಲದಲ್ಲಿ ಶಂಕರ್ನ ಅವರ ಭಾಳ ಕಡಿಮೆ ವಯಸ್ಸಿನಲ್ಲೇ ತೀರ್ಕೊಂಡ್ಬಿಡ್ತಾರೆ. ಅದಾದ ಮೇಲೆ ನಮ್ಮ ಅಳಿಯ ಚಿರಂಜೀವಿ ಸರ್ಜಾ, ಅದಾದಮೇಲೆ ಪುನೀತ್ ರಾಜ್ಕುಮಾರ್, ಸಂಚಾರಿ ವಿಜಯ್, ಇವರುಗಳೆಲ್ಲ ಅತ್ಯಂತ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟು ಹೋದವರು. ಆದರೆ ಒಂದು ಕುಟುಂಬ ಅವರ ಜೊತೆ ನಿಂತು ತನ್ನ ತಮ್ಮನ ಸಿನಿಮಾವನ್ನು ಪೂರ್ಣ ಮಾಡಿ ಅದು ಕನ್ನಡ ಚಿತ್ರರಂಗಕ್ಕೆ ಕೊಡಬೇಕಾದ್ರೆ ಅದಕ್ಕೆ ಒಂದು ಗಂಡದೇ ಬೇಕಾಗುತ್ತೆ. ಅದನ್ನು ಭಾಳ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ. ನಮ್ಮೆಲ್ಲರ ಚಿತ್ರರಂಗದ ಪರವಾಗಿ ಅತ್ಯಂತ ಧನ್ಯವಾದಗಳು ಹೇಳ್ತೀನಿ. ನಮ್ಮ ರಾಮಮೂರ್ತಿಯವರು ಈ ಜಾಗ ನಮ್ಗೆ ಗೊತ್ತಿಲ್ಲ, JP ನಗರದಲ್ಲಿ ಇಂಥ ಒಂದು ಜಾಗ ಇದೆ ಅನ್ನೋದೇ ಗೊತ್ತಿರಲಿಲ್ಲ. ಇಲ್ಲೊಂದು ಮೈದಾನ ಇದೆ, ಇಲ್ಲೊಂದು ಕಾರ್ಯಕ್ರಮ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಬಹುಶಃ ಕನ್ನಡ ಚಿತ್ರರಂಗಕ್ಕೆ ಇನ್ಮೇಲೆ ಸಿನಿಮಾಗಳನ್ನು ಲಾಂಚ್ ಮಾಡೋದು ಮತ್ತೊಂದನ್ನು ಇಲ್ಲಿ ಅತ್ಯಂತ ಅದ್ಭುತವಾಗಿ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆ ಒಂದು ಕೆಲಸಕ್ಕೆ ಇನ್ನೂ ಸುಸಜ್ಜಿತವಾದ ಬೌಂಡ್ರಿ ಗಿೌಂಡ್ರಿ ಹಾಕಿ ಇದನ್ನು ಹಿಂಗೆ ಪರ್ಮನೆಂಟಾಗಿ ಇಟ್ಬಿಡೋಣ. ಇದನ್ನು ಸ್ವಲ್ಪ ಹೆಚ್ಚಿಗೆ ಮಾತಾಡಿದೆ ಅಂತ ಅನಿಸುತ್ತೆ. ಆದರೆ ಮನಸ್ಸಲ್ಲಿ ಈ ಬೆಂಟ್ಲಿದು ಒಂದೊಂದು ಫ್ರೇಮ್ ನೋಡ್ತಾ ಇದ್ದಾಗ ಕನ್ನಡದವ್ರು ಯಾರಿಗೂ ಕಡಿಮೆ ಇಲ್ಲ, ಕನ್ನಡದವ್ರು ಯಾರಿಗೂ ಕಡಿಮೆ ಇಲ್ಲ. ನಾವು ಯಾವತ್ತಿದ್ರೂ ಒಂದು ಹೆಜ್ಜೆ ಮೇಲೆ ಎಲ್ಲ ಭಾಷೆಗಳಿಗಿಂತ ಅಂತ ಹೇಳೋಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಯಾಕೆಂದರೆ ನಾವು KGF ಸಿನಿಮಾ ಕೊಟ್ಟವರು, ನಾವು ಕಾಂತಾರ ಸಿನಿಮಾ ಕೊಟ್ಟವರು, ಈಗ ಮುಂದೆ ನಾವು ಬೆಂಟ್ಲಿ ಪಿಕ್ಚರ್ನ ಕೊಡ್ತಾ ಇದ್ದೀವಿ. ಈ ಕನ್ನಡ ಚಿತ್ರರಂಗದ ರಸಿಕರು ಈ ಸಿನಿಮಾವನ್ನು ನೋಡೋದ್ರ ಮೂಲಕ, ಅದು ಚಿತ್ರಮಂದಿರದಲ್ಲೇ ನೋಡೋದ್ರ ಮೂಲಕ ಈ ಸಿನಿಮಾದ ಯಶಸ್ಸನ್ನು ಮಾಡಿಕೊಟ್ರೆ ಅದೇ ಅವರು ಈ ಕುಟುಂಬಕ್ಕೆ ಕೊಡುವಂಥ ಗೌರವ ಅಂತ ನಾನು ಅಂದ್ಕೊಂಡಿದ್ದೀನಿ. ಆನೇಕಲ್ ಬಾಲರಾಜ್ ಕುಟುಂಬಕ್ಕೆ ಹಾಗೂ ಸಂತೋಷ್ಗೆ ಅವರು ಕೊಡುವಂಥ ದೊಡ್ಡ ಕೊಡುಗೆ ಅಂತ ಅಂದ್ಕೊಂಡು ತಮ್ಮಲ್ಲಿ ಮಾಧ್ಯಮದಲ್ಲಿ ಮಿತ್ರರಲ್ಲಿ ನಾನು ಕೇಳ್ಕೊತಾ ಇದ್ದೀನಿ, ಕನ್ನಡ ಚಿತ್ರರಂಗವನ್ನು ಉಳಿಸಿ ಬೆಳೆಸಿ ಕಾಪಾಡಿ ಅಂತ ಹೇಳ್ತಾ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಕನ್ನಡದ ಅಭಿಮಾನಿ ಬಂಧುಗಳಿಗೆ ನನ್ನ ನಮಸ್ಕಾರವನ್ನು ತಿಳಿಸ್ತಾ, ಒಳ್ಳೆಯದಾಗಲಿ, ಶುಭವಾಗಲಿ. ನೀವೆಲ್ಲ ಒಂದೇ ಒಂದು ಸಲ ಈ ಸಿನಿಮಾ ನೋಡಿದ್ರೆ ಸಾಕು, ನಾವು ಗೆದ್ವಿ ಅಂತ ಅನ್ಕೋತೀವಿ. ಶುಭರಾತ್ರಿ, ಗುಡ್ ನೈಟ್. ಥ್ಯಾಂಕ್ ಯು ಸೋ ಮಚ್ ಸುಂದರಜ್ಜಿ, ಥ್ಯಾಂಕ್ ಯು ಸೋ ಮಚ್. ಪ್ರಮೀಳಾ ಜೋಶಿ, ಮೊದಲು ಬಂದದ್ದೇ ನಾನು ಚಿತ್ರರಂಗ ಪ್ರವೇಶ ಮಾಡಿದೆ. ಅದಾದ ನಂತರ ಬಾಲರಾಜ್ ಅವರು ಬಂದರು. ಆವಾಗ ನಮ್ಮಲ್ಲೇ ನಮ್ಮ ಫ್ಯಾಮಿಲಿಯಲ್ಲೇ ಖುಷಿ ಆಗ್ತಾಯಿತ್ತು, ಯಾರೂ ಇಲ್ಲ ಚಿತ್ರರಂಗಕ್ಕೆ, ಬಾಲರಾಜ್ ಬಂದಿದ್ದಾರಲ್ಲ ಅನ್ನೋ ಒಂದು ಖುಷಿ ಆಗ್ತಿತ್ತು. ಅವರು ಹಲವಾರು ಚಿತ್ರಗಳನ್ನು ನಿರ್ಮಿಸಿದ್ದಾರೆ, ನೀವು ನೋಡಿದ್ದೀರಾ, ಎಲ್ಲ ಸಕ್ಸಸ್ ಆಗಿದೆ. ಹಾಡುಗಳಂತೂ ಮೆಲುಕು ಹಾಕುವಂಥ ಹಾಡುಗಳೆಲ್ಲ ಕೊಟ್ಟಿದ್ದರು. ಆ ಹಾಡುಗಳು ಸಹ ಯಶಸ್ವಿಯಾಗಿದೆ. ಅದಕ್ಕೆಲ್ಲ ಕಾರಣಕರ್ತರು ನೀವು ತಾನೇ ಹೇಳ್ಬೋದು. ಇದಾದ ನಂತರ ಅವರು ನಿರ್ಮಾಣದ ನಂತರ ತನ್ನ ಮಗನಿಗೂ ನಾಯಕ ನಟನಾಗಿ ಬರಲಿ ಅನ್ನೋ ಒಂದು ಉದ್ದೇಶವಾಗಿ ಅವರಿಗೂ ಅಭಿನಯಿಸಲು ಅವಕಾಶ ಮಾಡಿಕೊಂಡು ಚಿತ್ರ ನಿರ್ಮಾಣ ಮಾಡ್ಕೊಂಡು ಬಂದರು. ಹಲವಾರು ಚಿತ್ರಗಳಿಗೆ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ನಾಯಕನ ನಟನಾಗಿ ಅಭಿನಯಿಸಿ ನಿಮ್ಮೆಲ್ಲರಿಗೂ ಪ್ರೀತಿ ಪಾತ್ರರಾದರು. ಯಶಸ್ವಿ ನಾಯಕ ಅಂತಲೇ ಹೆಸರು ತಗೊಂಡು ಅದು ನಮ್ಮೆಲ್ಲರಿಗೂ ಬಹಳ ಸಂತೋಷದ ವಿಷಯ ಆಗಿತ್ತು. ಹೀಗೆ ಮುಂದುವರ್ಕೊಂಡು ಬಂದಿದೆ. ಇದಾದ ನಂತರ ಈ ಚಿತ್ರ ಬೆಂಟ್ಲಿ ಚಿತ್ರ, ಆ ಚಿತ್ರದಲ್ಲಿ ನಿರ್ದೇಶನ ಸಹ
ಮಾಡಿದ್ದಾರೆ. ಅವರ ಉದ್ದೇಶ ಏನಿತ್ತು, ನಾನು ನಾಯಕನ ನಟನಾಗಿ ಅಭಿನಯಿಸಿ ಹಾಗೆ ನಿರ್ದೇಶನ ಸಹ ಮುಂದುವರಿಬೇಕು ಅನ್ನೋ ಉದ್ದೇಶ ತುಂಬ ಇತ್ತು, ಯಾವಾಗಲೂ ಹೇಳ್ಕೊತಾ ಇದ್ದೆ. ಅಂಥದ್ದು ಈ ಚಿತ್ರ ಮಾಡಿ ಮುಂದುವರಿಬೇಕು ಅನ್ನೋ ಆಸೆ ಅವರಲ್ಲಿ ತುಂಬಿ ತುಳುಕ್ತಿತ್ತು. ಆದರೆ ಬಹಳ ಸಂಕಟ ಪಡುವಂಥ ವಿಷಯ ಅಂತಂದರೆ, ಇದು ನಿರ್ದೇಶನ ಮಾಡಿ ಚಿತ್ರ ಪೂರ್ತಿ ಮಾಡಿ ಇವತ್ತು ಸಂತೋಷ್ ಬಾಲರಾಜ್ ಇಲ್ಲ ಅಂತ ಹೇಳಿದಾಗ ಇದು ಬಹಳ ಸಂಕಟ ಪಡುವಂಥ ವಿಷಯ ಆಗ್ತದೆ. ಎಂಥ ಸಂಕಟ ಪಡುವಂಥ ವಿಷಯ ನೋಡಿ, ಎಲ್ಲರಿಗೂ ಇದು ಬೇಕಾದ ನೋವಾಗುವಂಥ ವಿಷಯ ಆಯಿತು. ಇಷ್ಟೆಲ್ಲ ಆಸೆ ಮುಂದುವರಿಬೇಕು ಅನ್ನೋ ರೀತಿಯಲ್ಲಿ ಹುಟ್ಟಬೇಕಾದ್ರೆ ದೇವ್ರು ಯಾಕಪ್ಪ ಹೀಗೆ ಮಾಡ್ತಾರೆ, ಯಾಕಪ್ಪ ದೇವರು ಇಷ್ಟು ಸಣ್ಣ ಸಣ್ಣ ಮಕ್ಕಳನ್ನೆಲ್ಲ ಕರ್ಕೋತಾರ ಅಂತ ಕೇಳಬೇಕು ದೇವರನ್ನ, ಯಾಕಪ್ಪ ಅಂತ ಹೇಳಬೇಕು ಅನ್ನೋ ದುಃಖ ಎಲ್ರಿಗೂ ಆಗಿದೆ, ನಿಮಗೂ ಸಹ ಆಗಿದೆ. ಆದರೆ ಇದನ್ನು ಒಂದು ಮುಂದುವರಿಸಬೇಕು ಅಂತೇಳಿ ಅವ್ರ ಮಗಳು ಶ್ವೇತಾ ಬಂದಿದ್ದಾರೆ. ಇದನ್ನು ಹಾಗೆ ನಿಲ್ಲಬಾರ್ದು, ಈ ಚಿತ್ರ ಬಿಡುಗಡೆ ಮಾಡಲೇಬೇಕು ಅಂಥೇಳಿ ಬಂದು ಮನೆಗೆ ಬಂದು ಮಾತಾಡಿ ಹೇಳಿದ್ರು, ಇಲ್ಲ ಇದನ್ನು ಮಾಡಬೇಕು, ಲಾಂಚ್ ಮಾಡ್ತಾ ಇದ್ದೀವಿ, ಹಾಗೆ ಚಿತ್ರ ಬಿಡುಗಡೆ ಮಾಡಬೇಕು, ಮಾಡೋದ್ರ ಜೊತೆಗೆ ನನ್ನ ತಂದೆ ನನ್ನ ಅಣ್ಣನ ತಮ್ಮನ ಹೆಸರನ್ನ ಉಳಿಸ್ಬೇಕು, ನಾನು ಇನ್ನೂ ಪ್ರೊಡಕ್ಷನ್ ಮಾಡ್ತೀನಿ, ಸಿನಿಮಾ ರಂಗದಲ್ಲಿ ಇದ್ದುಕೊಂಡು ಮುಂದುವರಿತೀನಿ ಅನ್ನೋ ಒಂದು ಮಾತು ಕೂಡ ಮಾತಾಡಿದ್ರು. ಎಲ್ರಿಗೂ ನಮಸ್ಕಾರ. ಕೂತ್ಕೊಳ್ಳಿ ಅಂದರೆ ಕೂತು ಮಾತಾಡೋ ಮರ್ಯಾದೆ ಎಲ್ಲ ಹಂಗಾಗಿ ನಿಂತಿದ್ದೀನಿ, ಕ್ಷಮೆಯಲ್ಲಿ. ಈ ಜಾಗಕ್ಕೆ ಅವ್ರು ಮಾಡ್ಕೋತಾರೆ ಬಿಡಿ ಸರ್. ತುಂಬ ವಿಚಾರ ಮಾತಾಡುವಂಥದ್ದು ಏನೂ ಇಲ್ಲ, ಯಾಕಂದರೆ ಎಲ್ಲ ಹಿರಿಯರು ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರು ಕೂಡ ಸಂತೋಷ ಆಗಿರ್ಬೋದು, ಅವ್ರ ತಂದೆಯವರು ಆನೇಕಲ್ ಬಾಲರಾಜ್ ಆಗಿರ್ಬೋದು, ಅವರು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿರುವಂಥ ಕೊಡುಗೆ ಬಗ್ಗೆ ಭಾಳಷ್ಟು ಮಾತಾಡಿದ್ದಾರೆ. ಆದರೆ ಒಂದೇ ಒಂದು ಭಾಳ ಬೇಜಾರಿನ ಸಂಗತಿ ಸಂತೋಷ್ ವಿಚಾರದಲ್ಲಿ ಏನು ಅಂದರೆ, ತಂದೆಯವರು ಹೋದ ಮೇಲೂ ಕೂಡ ನಿರ್ಮಾಣ ಸಂಸ್ಥೆಯನ್ನು ಕಾಪಾಡಿಕೊಂಡು ನಿರ್ದೇಶನವನ್ನು ಕೂಡ ಮಾಡಿ ನಟನೆ ಮಾಡಿರುವಂಥ ಚಿತ್ರಕ್ಕೆ ಅದರ ಸಂಭ್ರಮವನ್ನು ನೋಡೋದಕ್ಕೆ ಅವನಿಲ್ಲ ಅನ್ನುವಂಥ ಬೇಜಾರು ಬಿಟ್ಟರೆ ಬೇರೆ, ಯಾಕೆಂದರೆ ತುಂಬ ಜನ ಕನಸು ಕಾಣುವಂಥ ಒಂದು ಫೀಲ್ಡ್ ಇದು. ತಾನೇ ನಿರ್ದೇಶನ ಮಾಡಿ, ತಾನೇ ನಿರ್ಮಾಣ ಮಾಡಿ, ತಾನೇ ನಾಯಕ ನಟನಾಗಿ ನಡೆಸಿರುವಂಥ ಸಿನಿಮಾ. ಈ ಥರದ ಸಿನಿಮಾಗಳನ್ನು ಪ್ರಚಾರ ಕಾರ್ಯದಿಂದ ಆಗಿರ್ಬೋದು ಅಥವಾ ಅದರ ರಿಲೀಸ್ ಆಗಿರ್ಬೋದು, ಅವೆಲ್ಲವನ್ನು ಇನ್ನೂ ಭಾಳಷ್ಟು ಮೋಸ್ಟ್ಲಿ ನಾವು ಮಾಡ್ತಿರೋದು ಏನೂ ಅಲ್ಲ, ಅಥವಾ ಇವರ ತಲೆ ಉಪಯೋಗಿಸಿ ಏನು ಮಾಡ್ತಿದ್ದಾರೆ ಅದೆಲ್ಲದಕ್ಕಿಂತ 100ರಷ್ಟು ಹೆಚ್ಚು ಆ ಮನುಷ್ಯ ಯೋಚನೆ ಮಾಡಿದ್ದ ಅನಿಸುತ್ತೆ. ಜೊತೆಯಲ್ಲಿದ್ದಿದ್ರೆ ಈ ಸಿನಿಮಾದ ಸಂಭ್ರಮ ಇನ್ನೂ ಚೆನ್ನಾಗಿರೋದು. ಭೇಟಿಯಾಗಿದ್ದು ಕೆಲವು ಈವೆಂಟ್ಗಳಲ್ಲಿ ಸಂತೋಷನ, ಆದರೆ ಭೇಟಿಯಾದಾಗ ಎಲ್ಲವೂ ಸಿನಿಮಾ ಬಗ್ಗೆನೇ ಮಾತಾಡಿದ್ದೀವಿ. ಬೇರೆ ಯಾವುದೇ ಸಿನಿಮಾನ ಬಿಟ್ಟು ಹೊರತುಪಡಿಸಿ ಯಾವುದೇ ವಿಚಾರಗಳಿಲ್ಲದೆ ಸಿನಿಮಾಗಳ ಬಗ್ಗೆನೇ ಮಾತಾಡಿ ಸಿನಿಮಾ ರಂಗವನ್ನು ಇನ್ನೂ ಹೆಚ್ಚಿನ ಮಟ್ಟಕ್ಕೆ, ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡೋ ಯೋಚನೆ, ಇನ್ನೂ ದೊಡ್ಡ ದೊಡ್ಡ ಸಿನಿಮಾಗಳನ್ನ ನಿರ್ಮಾಣ ಮಾಡುವಂಥ ಯೋಚನೆಗಳನ್ನ ಇಟ್ಕೊಂಡಂಥವ್ರು ಇರಬೇಕಾಗಿತ್ತು. ಕಳ್ಕೊಂಡಿದ್ದೀವಿ ಅನ್ನೋದಕ್ಕಿಂತ ಹೆಚ್ಚು ಒಬ್ಬ ಕಲಾವಿದನಿಗಿರುವಂಥ ಆಶೀರ್ವಾದ ಏನು ಅಂದರೆ, ತಾನು ಇರಲಿ ಇಲ್ಲದೆ ಇರಲಿ ಚಿತ್ರದ ಮೂಲಕ ಜನರಿಗೆ ಪ್ರತಿದಿನ ಸಿಗುವಂಥ ಒಂದು ಆಶೀರ್ವಾದ ನಮ್ಮಂಥ ಕಲಾವಿದರಿಗೆ ಸಿಕ್ಕಿದೆ. ಸೊ ಹಾಗಾಗಿ ಅವನು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾನೆ ಅಂತ ಅನ್ಕೋತಾ ಈ ಸಿನಿಮಾ ಭಾಳಷ್ಟು ಚೆನ್ನಾಗಾಗಲಿ. ಸರ್ ಹಿರಿಯರೆಲ್ಲ ಹೇಳಿದ್ರು ಶತದಿನ ಆಚರಿಸಲಿ ಅಂತ. ಅದು ಶತದಿನ ಆಚರಿಸದೇ ಇದ್ರೂ ಬೇಜಾರಿಲ್ಲ, 100 ಕೋಟಿ ಸಂಪಾದನೆ ಮಾಡಲಿ, ಇನ್ನೂ ಒಂದು 10 ಸಿನಿಮಾ ಮಾಡುವಂಥ ಶಕ್ತಿ ನಿರ್ಮಾಪಕರಿಗೆ ಕೊಡಲಿ ಅಂತ. ಯಾಕೆಂದರೆ ತಂದೆಯವ್ರನ್ನ ಕಳ್ಕೊಂಡು, ತಮ್ಮನ್ನ ಕಳ್ಕೊಂಡು, ಇದು ಯಾವುದೂ ಬೇಡ, ಸಿನಿಮಾನೂ ಬೇಡ, ಏನೂ ಬೇಡ, ಬಿದ್ದಿರಲಿ ಅದು ಡಬ್ಬಿಲಿ ಅಂತ ಹೇಳೋದು ತುಂಬ ಸುಲಭದ ಕೆಲಸ. ಆದರೆ ಅದನ್ನು ಒಂದು ಚಾಲೆಂಜ್ ಆಗಿ ತಗೊಂಡು ಅವರ ಗೆಳೆಯರು ಬಾಲವಣ್ಣ ಮತ್ತು ಅವ್ರ ವೈಫ್ ಜೊತೆ ಸೇರಿಕೊಂಡು ಇವತ್ತು ಈ ಸಿನಿಮಾನ ಈ ಮಟ್ಟಕ್ಕೆ ತಗೊಂಬಂದು ನಿಲ್ಲಿಸಿ ಈ ಕಾರ್ಯಕ್ರಮನ ಮಾಡ್ತಾ ಇದ್ದೀರ, ನಿಮಗೆ ದೊಡ್ಡ ಚಪ್ಪಾಳೆ. ಎಲ್ಲ ಗಣ್ಯರಿಗೂ ಕೂಡ ನಮಸ್ತೆ. ಖುಷಿ ಆಗ್ತಿದೆ ಅಂತ ಹೇಳೋದಕ್ಕಾಗಲ್ಲ, ತುಂಬ ದುಃಖ ಆಗ್ತಿದೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಆ ರೀತಿಯಾದ ಒಂದು ಈವೆಂಟ್ ಇದು ನಂಬಕ್ಕಾಗ್ತಿಲ್ಲ ನಿಜವಾಗ್ಲೂ. 1 ವರ್ಷ ಆಯಿತು ಇವತ್ತಿಗೆ ಎಕ್ಸಾಕ್ಟಾಗಿ ಸಂದು ನಮ್ಮನ್ನೆಲ್ಲ ಬಿಟ್ಟೋಗಿ. ಅದು ಇನ್ನೂ ನಮಗೆ ಜೀರ್ಣಿಸ್ಕೊಳ್ಳೋಕ್ಕಾಗದೇ ಇರೋವಂಥ ಒಂದು ವಿಷಯ. ಸಂತು ಅವನು ಎಷ್ಟು ಒಳ್ಳೆ ಸಿನಿಮಾಗಳು ಕೊಟ್ಟ, ಅವನು ಎಷ್ಟು ಸಂಪಾದನೆ ಮಾಡಿದ, ಇದನ್ನೆಲ್ಲ ಒಂದು ಸೈಡ್ಗಿಟ್ಟರೆ
ಅವನು ಎಷ್ಟು ಜನ ಒಳ್ಳೆ ಸ್ನೇಹಿತರನ್ನ ಸಂಪಾದನೆ ಮಾಡಿದ್ದಾನೆ ಅನ್ನೋದು ಈ ಒಂದು ಈವೆಂಟ್ಗೆ ಒಂದು ದೊಡ್ಡ ಸಾಕ್ಷಿ. ಯಾಕಂದರೆ ಇಲ್ಲಿರೋರೆಲ್ಲರೂ ಮಂಜು, ಬಾಲು, ಪ್ರಮೋದ್, ನಾನು, ಮೋನಿಕಾ ಪ್ರತಿಯೊಬ್ಬರು ಇಲ್ಲಿ ಸೇರಿರೋದು ಒಂದು ಕಾರಣ ಏನಂದರೆ ಸಂತು ತುಂಬ ಆಸೆ ಇಟ್ಕೊಂಡಿದ್ದ, ತುಂಬ ಕನಸುಗಳಿತ್ತು ಅವನಿಗೆ. ಸಿನಿಮಾ ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಅನ್ನೋದು. ಬಟ್ ತುಂಬ ಬೇಗ ಕಳ್ಕೊಂಡಿದ್ದು ಅವನು. ನಾವು ಹಿಂಗೆ ಸಿಕ್ಕಿದಾಗ ಮಾತಾಡ್ತಿರ್ತೀವಿ ಯಾವ ಸಿನಿಮಾ ಮಾಡ್ತಿದ್ವಿ ಅಂತ ಕೇಳಿದಾಗ ಇದು ಆ್ಯಕ್ಚುಲಿ ಬೇರೆ ಹೆಸರಿತ್ತು ಈ ಸಿನಿಮಾಗೆ, ಈಗ ರೀಸೆಂಟಾಗಿ ಚೇಂಜ್ ಆಯಿತು. ಹೇಳೋಣ ಬೆಟ್ಲಿ ಸಿನಿಮಾ ತುಂಬ ಚೆನ್ನಾಗಿದೆ ನೋಡು, ಈ ಸಿನಿಮಾ ಟ್ರೈಲರ್ ಎಲ್ಲ ತೋರಿಸ್ತಿದ್ದ. ಬಟ್ ಯಾವ ಪರಿಸ್ಥಿತಿ ಅಂದರೆ ನಾನು ಆ ಸಿನಿಮಾಗೆ ಡಬ್ ಮಾಡ್ತೀನಿ ಅನ್ನೋ ಐಡಿಯಾ ಕೂಡ ಇರಲಿಲ್ಲ ನಮಗೂ. ಆ ಥರ ಆಯಿತು. ವೆರಿ ಅನ್ಫಾರ್ಚುನೇಟ್ ಅದು. ಆ್ಯಂಡ್ ರಾಮಮೂರ್ತಿ ಸರ್ ಬಂದಿದ್ದಾರೆ ಅಂತ, ಪ್ರಮೀಳಮ್ಮ, ಸುಂದರ ಸರ್, ಸೋಮಶೇಖರ್ ಸರ್, ಪ್ರಮೋದ್ ಶೆಟ್ಟಿ, ಅವಕ್ಕ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಸರ್. ಈ ಒಂದು ವೇದಿಕೆಗೆ ನೀವೆಲ್ಲ ಬಂದಿರೋದು ಒಂದು ತುಂಬ ಒಂದು ದೊಡ್ಡ ವಿಚಾರ. ನಿಮಗೆ ದೊಡ್ಡ ಹ್ಯಾಟ್ಸ್ ಆಫ್. ಅಂದರೆ ನಮ್ಮಲ್ಲಿ ಹೇಳ್ತಾರೆ, ನಮ್ಮ ಹಳ್ಳಿ ಕಡೆ ಗಟ್ಟಿಗಿತ್ತಿ ಅಂತ ಹೇಳ್ತಾರೆ, ಆ ಥರ ನೀವು. ಅಂದರೆ ತುಂಬ ಜನ ಧೈರ್ಯನೇ ಮಾಡಲ್ಲ. ಪ್ರಮೋದ್ ಎಲ್ಲಗೆ ಹೋದರೆ ಹೋಗಿ ಸಿನಿಮಾ ಮುಗೀತು ಅದ್ರ ಕಥೆ ಅಂತ. ಬಟ್ ನೀವು ಮುಂದೆ ನಿಂತು ಮಾಡ್ತಿದ್ದೀರ, ಸಿನಿಮಾ ರಿಲೀಸ್ ಮಾಡ್ತಿದ್ದೀರ, ಒಳ್ಳೇದಾಗಲಿ ನಿಮಗೆ. ಈ ಸಿನಿಮಾ ಆದಷ್ಟು ಬೇಗ ರಿಲೀಸ್ ಆಗುತ್ತೆ. ಸಿನಿಮಾನ ನೀವೆಲ್ಲರೂ ಬಂದು ನೋಡಿ, ನಾವು ಕೂಡ ನೋಡ್ತೀವಿ. ಈ ಸಿನಿಮಾನ ಗೆಲ್ಸೋಣ ನಾವು. ಥ್ಯಾಂಕ್ ಯು.